ಎಲ್ಲರಿಗೂ ನಮಸ್ಕಾರ. ಇವತ್ತು ಯುಗಾದಿ. ಯುಗ ಹೇಳಿದರೆ ಒಂದು ದ್ವಂದ್ವ ಅಂತ ಹೇಳಿದ್ದಾರೆ. ಅಂದರೆ ಯುಗಾದಿಯನ್ನು ಎರಡು ರೀತಿಯಲ್ಲಿ, ಅಂದರೆ ಸೂರ್ಯ ಕೇಂದ್ರಿತ ಹಾಗೂ ಚಂದ್ರ ಕೇಂದ್ರಿತ, ಈ ರೀತಿಯಲ್ಲಿ ಆಚರಿಸುವುದು. ಇವತ್ತಿನ ಆಚರಣೆ ಚಂದ್ರಮಾನ ಯುಗಾದಿ. ಕೆಲವರು ಚಂದ್ರಮಾನ ಯುಗಾದಿಯನ್ನು ಆಚರಿಸಿದರೆ, ಇನ್ನು ಕೆಲವರು ಸೂರ್ಯಮಾನ ಯುಗಾದಿಯನ್ನು ಆಚರಿಸ್ತಾರೆ. ನಾವು ತುಳುವರು ಹೆಚ್ಚಾಗಿ ಸೂರ್ಯಮಾನ ಯುಗಾದಿಯನ್ನು ಆಚರಿಸುವವರು. ಇವತ್ತಿನ ಯುಗಾದಿ ಚಂದ್ರಮಾನ ಯುಗಾದಿ. ಸೂರ್ಯ ಚಂದ್ರ ಅಂದರೆ ಕತ್ತಲು ಬೆಳಕುಗಳ ದ್ವಂದ್ವವನ್ನು ಮೀರಿಸುವಂತಹ ಈ ಒಂದು ಆಚರಣೆ. ಕತ್ತಲು ಬೆಳಕಿನ ನಡುವೆ ನಾವು ಯಾವ ರೀತಿ ನಮ್ಮ ಜೀವನವನ್ನು ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕೆಂಬುದರ ಸಾಂಕೇತಿಕವಾಗಿ ಈ ಒಂದು ಯುಗಾದಿಯನ್ನು, ಹೊಸ ವರುಷ ಎಂದು ನಾವು ಆಚರಿಸ್ತೇವೆ. ಹಾಗಿರುವಾಗ ಬನ್ನಿ, ಇವತ್ತು ಸಿಹಿಯನ್ನು ತಿನ್ನಬೇಕಂತೆ. ಬೇವು ಬೆಲ್ಲ ಇವುಗಳನ್ನು ತಿಂದು ಜೀವನದಲ್ಲಿ ಬರುವಂತಹ ಸುಖ ಹಾಗೂ ದುಃಖ, ಅಂದರೆ ಕಹಿ ಮತ್ತು ಸಿಹಿ ಎರಡನ್ನೂ ಒಂದೇ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕೆಂಬ ಸಂಕೇತವೇ ಈ ಯುಗಾದಿಯ ಅರ್ಥ. ಹಾಗಾದರೆ ಇವತ್ತು ನಾನೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಪಾಯಸವನ್ನು ಮಾಡಿದ್ದೇನೆ. ಅದು ನಮ್ಮ ಬೆನ್ನು ಮೂಳೆಗಳಿಗಾಗಲಿ ಅಥವಾ ಈಗ ನಮಗೆ ಬರುವಂತಹ ಕಾಲು ನೋವಿನ ಪ್ರಾಬ್ಲಮ್ ಆಗಲಿ, ಸೊಂಟ ನೋವು, ಇವುಗಳನ್ನೆಲ್ಲ ನಿವಾರಿಸುವ ಶಕ್ತಿಯನ್ನು ಹೊಂದಿರುವಂತಹ ಈ ಒಂದು ರುಚಿಕರವಾದ ಪಾಯಸ ಯಾವ ಹೊತ್ತಿನ ಸಹ ಮಾಡಿ ತಿನ್ಬೋದು. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ, ಈ ಒಂದು ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಪಾಯಸವನ್ನು ಯಾವ ರೀತಿಯಲ್ಲಿ ಮಾಡುವುದು ಎಂದು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಚಾಂದ್ರಮಾನ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ, ನಾವು ಕರಾವಳಿಗರಿಗೆ ಹೆಚ್ಚಾಗಿ, ಅಂದರೆ ತುಳುವರಿಗೆ, ಕರಾವಳಿಗರು ಎರಡನ್ನೂ ಸಹ ಚಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಎರಡನ್ನೂ ಸಹ ಆಚರಿಸ್ತಾರೆ. ನಾವು ತುಳುವರು ಹೆಚ್ಚಾಗಿ ಸೂರ್ಯಮಾನ ಯುಗಾದಿಯನ್ನೇ ಆಚರಿಸ್ತಾರೆ. ಹಾಗಾಗಿ ಇವತ್ತು ನಮಗೆ ಯುಗಾದಿ ಅಲ್ಲ, ಆದರೂ ಸಹ ನಾನಿವತ್ತು ನಿಮಗೊಂದು ವಿಶೇಷ ರೀತಿಯ ಪಾಯಸ, ಇದನ್ನು ಯಾರು ಸಹ ಮಾಡ್ಬೋದು. ಇದು ಬೆನ್ನು ನೋವು, ಸೊಂಟ ನೋವು ಅಲ್ಲದೆ ಹೆಣ್ಣು ಮಕ್ಕಳಿಗೆಲ್ಲ ಏನಾದರೂ ಈ ಪೀರಿಯಡ್ಸ್ ಟೈಮ್ನಲ್ಲಿ ನಿಶಕ್ತಿಯೆಲ್ಲ ಇದ್ದರೆ ಇಂತಹ ಒಂದು ಪಾಯಸವನ್ನು ಮಾಡಿಕೊಟ್ರೆ ಬಹಳ ಉತ್ತಮ. ಹಾಗಾಗಿ ಯಾರಿಗೆ ಈ ಸಣ್ಣ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರವರೆಗೆ ಯೂಸ್ ಆಗುವಂತಹ ಒಂದು ರುಚಿಕರವಾದ ಪಾಯಸ. ಇಲ್ಲಿ ನೋಡಿ, ಇದು ಉದ್ದಿನ ಕಾಳು. ಇದರಲ್ಲಿ ಈ ಸಿಪ್ಪೆ ಸಹ ಇರುವಂಥ ಉದ್ದು ನಿಮ್ಮ ಹತ್ರ ಹೀಗೆ ಸ್ಪ್ಲಿಟ್ಟೆಡ್ ಅಲ್ಲದಿದ್ದರೆ ಇಡೀ ಉದ್ದು, ಸಿಪ್ಪೆ ಇರುವ ಉದ್ದೇ ಇದಕ್ಕೆ ಬೇಕು. ಅದರಲ್ಲೇ ಇರುವುದು ಆರೋಗ್ಯಕರ ಅಂಶ. ಮತ್ತು ಒಂದು 4 ಸ್ಪೂನಷ್ಟು ತೆಂಗಿನ ತುರಿಯಿಂದ ಹಾಲು ತೆಗೆದಿಟ್ಟುಕೊಳ್ಳಿ. ಅಥವಾ ನಿಮಗೆ ತೆಂಗಿನ ತುರಿಯಿಂದ ಹಾಲು ತೆಗೆದು ಕಷ್ಟ ಆಗೋದಾದರೆ ಡೈರಿ ಹಾಲು ಯೂಸ್ ಮಾಡ್ಬೋದು. ಬಟ್ ಈ ಹಾಲು ಯೂಸ್ ಮಾಡಿದರೆ ಆರೋಗ್ಯಕ್ಕಂತೂ ಬಹಳ ಉತ್ತಮ. ಸ್ವಲ್ಪ ಬೆಲ್ಲ ಬೇಕು. 1/4 ಸ್ಪೂನ್ನಷ್ಟು ಮೆಂತೆಕಾಳು, ಮತ್ತು ಇದರಲ್ಲಿ ಉದ್ದಿನಕಾಳು 4 ಸ್ಪೂನ್ ಇದ್ದರೆ 1 ಸ್ಪೂನ್ನಷ್ಟು ಅಕ್ಕಿ, ಯಾವುದೇ ಅಕ್ಕಿ ಆಗ್ತದೆ. ಇವುಗಳನ್ನೆಲ್ಲ ಸ್ವಲ್ಪ ಬಿಸಿಲಲ್ಲಿ ಇಟ್ಟುಕೊಂಡು ಬಟ್ಟೆಯಲ್ಲಿ ಒರೆಸಿಕೊಂಡು ತರಬೇಕು ಯೂಸ್ ಮಾಡುವಾಗ. ಅಥವಾ ನಿಮಗೆ ಟೈಮ್ ಇದ್ದರೆ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಹಾಕ್ಕೊಂಡು ಅದನ್ನು ಡ್ರೈ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಹಾಗೆ ಸಹ ಮಾಡಿದರೆ ಆಗ್ತದೆ. ಇಲ್ಲಿ ನೋಡಿ, ಈಗ ನಾವು ಮೊದಲಿಗೆ ಒಂದು ಕಬ್ಬಿಣದ ಬಾಣಲೆಯನ್ನು ಉರಿಸ್ಕೊಳ್ಳೋಣ. ಕಬ್ಬಿಣದ ಬಾಣಲೆ ಇದ್ದರೆ ಬಹಳ ಉತ್ತಮ. ಕಬ್ಬಿಣದ ಬಾಣಲೆಯಲ್ಲೇ ಮಾಡಿದರೆ ಅದಕ್ಕೊಂದು ಆರೋಗ್ಯಭರಿತ ಅಂಶ ಅದರಲ್ಲಿ ಸೇರಿಕೊಳ್ಳುವುದಂತ ಹೇಳ್ತಾರೆ. ಇದು ಹಿರಿಯರು ಮಾಡ್ತಿದ್ದಂಥ, ಹಿಂದಿನ ಕಾಲದಲ್ಲಿ ಇದನ್ನೇ ಮಾಡ್ತಿದ್ದರು. ಮೊದಲಿಗೆ ಈ ಒಂದು ಕಾಳನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ನೋಡಿ, ಇದರಲ್ಲಿ ಎಷ್ಟು ನಾವು ಕ್ಲೀನ್ ಮಾಡಿದರೆ ಸಹ ಇದನ್ನು ಏನಾಗ್ತದೆ ಹೇಳಿದರೆ, ಇದರಲ್ಲಿ ಸಿಪ್ಪೆ ಇರ್ತದಲ್ಲ, ಸಿಪ್ಪೆ ಅದು ಬಿಟ್ಟುಕೊಂಡು ಬರುವಾಗ ಹೀಗೆ ಪುಡಿ ಆಗ್ತದೆ. ತೊಂದರೆ ಇಲ್ಲ, ಅದು ಬಹಳ ಒಳ್ಳೆಯದು. ಆ ಪುಡಿ ಇದ್ದರೆ ಒಳ್ಳೆಯದು. ಸೊ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಸಹ ಕರಟಬಾರ್ದು, ಒಳ್ಳೆ ಫ್ರೈ ಆಗಬೇಕಿದೀಗ. ಫ್ರೈ ಆಗೋ ತನಕ ಇದರ ನಡುವಲ್ಲಿ ಮತ್ತೆ ನಾನು ಯಾವುದನ್ನು ಹಾಕಬೇಕಂತ ತೋರಿಸ್ತೇನೆ. ಅರ್ಧ ಫ್ರೈ ಆಗುವ ವೀಕ್ಷಕರೇ, ಇಲ್ಲ ನೋಡಿ, ಒಳ್ಳೆ ಫ್ರೈ ಆಯಿತು. ವೀಕ್ಷಕರೇ ನೋಡಿ, ಸಣ್ಣ ಉರಿಯಲ್ಲಿ ನಾನೊಂದು 2 ನಿಮಿಷಗಳ ಕಾಲ ಇದನ್ನು ಹುರಿದುಕೊಂಡೆ. ಇನ್ನೀಗ ಇದಕ್ಕೆ ಅಕ್ಕಿ 1 ಚಮಚದಷ್ಟು ಅಕ್ಕಿಯನ್ನು ಹಾಕೊಳ್ಳೋಣ.
ಯಾವಾಗಲೂ ಒಂದೇ ರೀತಿಯ ಪಾಯಸ ಮಾಡೋ ಬದಲು ಈ ಪಾಯಸವನ್ನು ಸಹ ನಾವು ಈ ಹಬ್ಬದ ದಿನ ಸಹ ಮಾಡ್ಕೊಳ್ಬೋದು, ಅಥವಾ ಇದರದ ಪೌಡರನ್ನು ಮಾಡಿಟ್ಟುಕೊಂಡ್ರೆ ಉಂಟಲ್ಲ, ಯಾವಾಗ ಬೇಕು ಆಗ ನಾವು ಬೇಕಿದ್ದಾಗ ನಾವು ಇದನ್ನು ಮಾಡಿಕೊಳ್ಬೋದು. ಈ ಅಕ್ಕಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಾತ್ರ ಸ್ವಲ್ಪ ತೊಳೆದುಕೊಂಡು ಒಣಗಿ ಹಾಕಿದರೆ ಬಹಳ ಉತ್ತಮ, ಏನು ಸಹ ಅದರಲ್ಲಿ ಡಸ್ಟ್ ಇರೋದಿಲ್ಲ. ಅಥವಾ ಚೆನ್ನಾಗಿ ಒರೆಸಿಕೊಂಡು ಮಾಡಿದರೆ ಸಹ ಒಳ್ಳೆಯದು. ನೋಡಿ ಈಗ ಈ ರೀತಿ ಇದು ಕ್ರಿಸ್ಪಿ ಆಗೋವರೆಗೆ ಇದನ್ನು ಎರಡು ಸಹ ನಾವು ಹೀಗೆ ತಿನ್ನುವಾಗ ಕಟ್ಕುಟ್ಟಾಗಬೇಕು, ಆಗಲಿಲ್ಲ ಇನ್ನೂ ಸಹ. ಸೊ ನಾನು ಇದನ್ನೇ ನಿಧಾನವಾಗಿ ಹುರಿತೇನೆ. ಇಷ್ಟು ಹುರಿಯುವಾಗ ಈ ಮೆಂತೆಯನ್ನು ಕೊನೆಗೆ ಸ್ವಲ್ಪ ಹಾಕ್ಕೊಂಡು, ಮೆಂತೆ ಹೆಚ್ಚು ಹಾಕ್ಕೊಳ್ಬಾರ್ದು, ಕಾಲು ಚಮಚದಷ್ಟು ಹಾಕ್ಕೊಳ್ಬೇಕು. ಬಟ್ ಹಾಕ್ಕೊಳ್ಳೇಬೇಕು, ಹಾಕಿದರೆ ಮಾತ್ರ ಇದಕ್ಕೆ ಅದರದೊಂದು ಶಕ್ತಿ ಸಹ ಬರುವುದು, ರುಚಿ ಸಹ ಬರುವುದು, ಆರೋಗ್ಯ ಭರಿತ ಅಂಶಗಳು ಅದರಲ್ಲಿ ಸೇರಿಕೊಳ್ಳುವುದು. ಮೆಂತೆ ಬೇಕೇ ಬೇಕು. ಸೊ ಇಷ್ಟು ಅಳತೆಗೆ ಕಾಲು ಚಮಚ. ಸೊ ಹೆಚ್ಚು ಅಳತೆಯಿಂದ ಮಾಡಿಕೊಂಡು ನೀವು ಪೌಡರ್ ಮಾಡಿಟ್ಟುಕೊಳ್ಳೋದಾದರೆ ಸ್ವಲ್ಪ ಹೆಚ್ಚು ಹಾಕ್ಕೊಳ್ಬೇಕಾಗ್ತದೆ. ಸೊ 4 ಚಮಚ ಉದ್ದಿನ ಕಾಳಾದರೆ 1 ಚಮಚ ಅಕ್ಕಿ ಹಾಕಿದ್ದೇನೆ, 1/4 ಚಮಚದಷ್ಟು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೇನೆ. ಸೊ ಇದೀಗ ಆಯಿತು, ಫ್ರೈ ಆಯಿತು. ನೋಡಿ ನಿಮಗೆ ಕಾಣ್ಬೋದು, ಟಪ್ 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 ಅಂತ ಒಂದು ನಮ್ಮನೆ ಶಬ್ದ ಸಹ ಬರ್ತಾ ಉಂಟು. ಸೊ ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ಇದಿಲ್ಲಿ ತಣ್ಣಗಾಗ್ತಿರುವಾಗ ಇಲ್ಲಿ ನಾನು ಒಂದು ಮಿಕ್ಸಿಯಲ್ಲಿ ಆ ತೆಂಗಿನ ತುರಿಯನ್ನು ಹಾಕ್ಕೊಂಡು, ಫ್ರೆಶ್ ತೆಂಗಿನ ತುರಿ ಆದರೆ ಬಹಳ ಉತ್ತಮ. ಒಂದು ಕಲ್ಲುಪ್ಪು, ನೋಡಿ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದರಿಂದ ಒಂದು ಹಾಲು ಮಾಡಿ ತರ್ತೇನೆ. ನೋಡಿ ವೀಕ್ಷಕರೇ, ತೆಂಗಿನ ಹಾಲು ರೆಡಿ ಆಯಿತು. ಇದರಲ್ಲಿ ಪುನಃ ಸ್ವಲ್ಪ ನೀರು ಹಾಕಿ ಪುನಃ ಸಹ ಹಾಲು ತೆಗಿಬೋದು. ನೋಡಿ ಇದರಲ್ಲಿ ತುಂಬ ಹಾಲು ಬರುತ್ತೆ. ತೆಂಗಿನ ಹಾಲು ಹೇಳಿದರೆ 2-3 ಸತಿ ತೆಗೆದ್ರೆ ಸಹ ನೀರು ಹಾಕಿದರೆ ಸಹ ಹಾಲು ಬರುವಂಥದ್ದು. ಇದಲ್ಲದೆ ಡೈರಿ ಹಾಲನ್ನು ಸಹ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಇದು ತಣ್ಣಗಾಗಿದೆ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದನ್ನೀಗ ಒಳ್ಳೆ ಚೆನ್ನಾದ ಪೌಡರ್ ಆಗಬೇಕು ನಮಗೆ. ಸೊ ಅಡಿಗೆಯಲ್ಲೆಲ್ಲ ಹೀಗೆಲ್ಲ ಇದ್ದರೆ ಇದನ್ನು ಸ್ವಲ್ಪ ಡಿಸ್ಕಾರ್ಡ್ ಮಾಡಿಕೊಳ್ಳಿ. ಇದು ತುಂಬ ಪೌಡರ್ ಮಾಡೋದಾದರೆ ಕೈಯನ್ನು ಜಾಗ್ರತೆಯಲ್ಲಿ ಸ್ವಲ್ಪ ಸಹ ತೇವಾಂಶ ಇಲ್ಲದ ಹಾಗೆ ನೋಡಿಕೊಂಡು ಪೌಡರ್ ಮಾಡಿ ಇಟ್ಟುಕೊಂಡು ಬಾಟ್ಲಿಯಲ್ಲಿ ಹಾಕಿಟ್ಟರೆ ಯಾವಾಗ ಬೇಕಾದರೆ ಆಗ ಯೂಸ್ ಮಾಡುವಂತಹ ಪಾಯಸ ಇದು. ಈಗ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ ನೋಡಿ, ಪೌಡರ್ ಮಾಡಿ ತಂದೆ. ನಿಮಗೆ ಸರಿ ಪೌಡರ್ ಆಗೋದಿಲ್ಲ ಆದರೆ ಇದನ್ನು ಜರಡಿ ಮಾಡಿಕೊಳ್ಬೋದು. ಅಂದರೆ ಇದರಲ್ಲಿ ಸೋಸಿಕೊಂಡ್ರೆ ಒಳ್ಳೆ ಫೈನ್ ಆದದ್ದು ಪೌಡರೇ ಸಿಗ್ತದೆ. ಅಥವಾ ಹೀಗೆ ಮಾಡಿದರೆ ಸಹ ಏನು ತೊಂದರೆ ಇಲ್ಲ. ಇದನ್ನು ಒಂದು ಬಾಟ್ಲಿಯಲ್ಲಿ ಹಾಕಿಟ್ಕೊಳ್ಬೋದು. ಈಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದಂತ ಈ ಪಾಯಸವನ್ನು ತೋರಿಸ್ಕೊಡ್ತೇನೆ. ಈಗ ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ 1 ಲೋಟದಷ್ಟು, 2 ಲೋಟ ಬೇಕಿದ್ರೆ 2 ಲೋಟದಷ್ಟು ನೀರನ್ನು ಹಾಕಿದರೆ ಆಯ್ತು. ಈಗ ಉರಿಸ್ಕೊಳ್ತೇನೆ. ಉರಿಸಿಕೊಂಡು ಇದು ಅಲ್ಲಿ ಕುದೀತಾ ಇರುವಾಗ ನಾವೇನು ಮಾಡಬೇಕು ಹೇಳಿದರೆ, ಇಲ್ಲಿ 1 ಗ್ಲಾಸ್ನಷ್ಟು, ಅರ್ಧ ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಳ್ಳೋಣ. ಸೊ ನೀರನ್ನು ಅರ್ಧ ಲೋಟದಷ್ಟು ಹಾಕ್ಕೊಳ್ತಿದ್ದೇನೆ ನೋಡಿ. ಇನ್ನು ಈ ಪೌಡರಲ್ಲಿ 1 ಗ್ಲಾಸ್ ಮಾಡೋದಾದರೆ 1 ಗ್ಲಾಸ್ನಷ್ಟು, 1 ಚಮಚದಷ್ಟು ನಮಗೆ ಪೌಡರ್ ಬೇಕಾಗ್ತದೆ, ದೊಡ್ಡ ಚಮಚದಷ್ಟು. ಸೊ ಇದನ್ನು ಚೆನ್ನಾಗಿ ಕಲಡಿಸ್ಕೊಳ್ಳೋಣ. ಒಂದು ಸಹ ಗಂಟಿಲ್ಲದ ಹಾಗೆ ಇದನ್ನು ಕಲಡಿಸ್ಕೊಳ್ಬೋದು. ಈ ಬೆನ್ನು ನೋವು ಯಾರಿಗೆಲ್ಲ ಉಂಟು ನೋಡಿ, ಅಂಥವರಿಗೆ ಇದು ಬಹಳ ಭಾರಿ ಉತ್ತಮ. ಒಮ್ಮೆ ಮಾಡಿ ನೋಡಿ, ಒಮ್ಮೆ ಸ್ವಲ್ಪ ಮಾಡಿ ನೋಡಿ, ಆಗ ನಿಮಗೆ ಒಳ್ಳೆಯದಾದರೆ ಆರೋಗ್ಯಕ್ಕೆ ಅದು ಬೆನ್ನು ನೋವಿನ ಸಮಸ್ಯೆ ಅಥವಾ ಸೊಂಟ ನೋವಿನ ಸಮಸ್ಯೆ ಹೋಗುವುದಾದರೆ ಮತ್ತೆ ಮಾಡಿ ಇದನ್ನು ವಾರದಲ್ಲಿ 2-3 ಬಾರಿ ಕುಡಿದ್ರೆ ಬಹಳ ಉತ್ತಮ. ಇದು ಪಾಯಸ ರೀತಿಯಲ್ಲಿ ಸಹ ಮಾಡಿ ಕೊಡ್ಬೋದು. ಮಕ್ಕಳಿಗಂತೂ ಹೀಗೆ ಕುಡಿಯುವುದಿಲ್ಲಲ್ಲ ಮಕ್ಕಳು, ಆಗಿರುವಾಗ ಪಾಯಸ ರೀತಿಯಲ್ಲಿ ನೋಡಿ ಗಂಟಿಲ್ಲದ ಹಾಗೆ ಇದನ್ನು ಚೆನ್ನಾಗಿ ಕಲಸಿಕೊಳ್ತೇನೆ. ಈಗ ಇಲ್ಲಿ ನೋಡಿ ಇದು ಕುದೀತಾ ಬಂತು. ಕುದೀತಾ ಬರುವಾಗ ನಾವು ಇದನ್ನು ನಿಧಾನಕ್ಕೆ ಕುದ್ದ ಮೇಲೆ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಹೀಗೆ ತಿರುಗಿಸ್ಕೊಂಡು ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಅದು ಗಂಟು ಕಟ್ಟುವ ಸಾಧ್ಯತೆಗಳು ಇರ್ತವೆ. ಹೀಗೆ ಕುದಿಸುವಾಗಲೇ ಕೈಯನ್ನು ಬಿಡದ ಹಾಗೆ ಕುದಿಸ್ಕೊಳ್ಬೇಕು ನಾವು. ನೋಡಿ ನಾನು ಹೀಗೆ ಇದನ್ನು ಯೂಸ್ ಮಾಡಿಕೊಂಡೆ. ಮತ್ತು ಬೆಲ್ಲ ಹಾಕೊಳ್ಳೋಣ. ಬೆಲ್ಲ ಹಾಕ್ಕೊಂಡು ಕೈ ಬಿಡದೆ ಒಂದು 2-3 ನಿಮಿಷಗಳ ಕಾಲ ಇದು ಸ್ವಲ್ಪ ದಪ್ಪ ಆಗೋ ತನಕ ಕುದಿಸ್ಕೊಳ್ಬೇಕು. ವೀಕ್ಷಕರೇ ನೋಡಿ ಇದು ದಪ್ಪ ಆಗ್ತಾ ಬಂತು. ಇದು ಕುದಿ ಬರುವಾಗ ಉರಿ ಸಣ್ಣದು ಮಾಡಿಕೊಂಡು ಪುನಃ ಚಮಚದಲ್ಲಿ ಹೀಗೆ ತಿರುಗಿಸಿಕೊಂಡು, ಬೆಲ್ಲ ಆಲ್ರೆಡಿ ಹಾಕಿದ್ದೇವೆ ನಾವು. ಉಪ್ಪು ಬೇಕಿದ್ರೆ 1 ಬಿಂದುವಿನಷ್ಟು ಉಪ್ಪು, ತುಂಬ ಬೇಡ ನೋಡಿ, ಇಷ್ಟು ಉಪ್ಪನ್ನು ಹಾಕಿ
ಇದು ಸಣ್ಣದು ಮಾಡಿಕೊಂಡು ಇಲ್ಲಿ ಸ್ವಲ್ಪ ಏಲಕ್ಕಿ, ಇಲ್ಲಿ ಬೇಕಿದ್ದರೆ ನೀವು ದ್ರಾಕ್ಷಿ, ಗೋಡಂಬಿ ಅಥವಾ ಬಾದಾಮಿ ಯಾವುದನ್ನಾದರೂ ಚೂರು ಚೂರು ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಿದ್ದೇನೆ. ಕೊನೆಯದಾಗಿ ತೆಂಗಿನ ಹಾಲನ್ನು ಹಾಕ್ಕೊಂಡು ತುಂಬ ಇದು ಒಳ್ಳೆ ನೋಡಿ ಹೀಗೆ ಬರಬೇಕು, ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಹಾಲು ಹಾಕಬೇಕು. ಹಾಲು ಹಾಕಿದ ಮೇಲೆ ನಾವು ಹೆಚ್ಚು ಹೊತ್ತು ಇಟ್ಕೊಳ್ಳಿಕ್ಕಿಲ್ಲ, ಹಾಗಾಗಿ ಚೆನ್ನಾಗಿ ಕುದಿ ಬರಲಿ. ನೋಡಿ, ಈಗ ಕೊನೆಯಲ್ಲಿ ತೆಂಗಿನ ಹಾಲನ್ನು ಹಾಕ್ಕೊಳ್ತಿದ್ದೇನೆ. ತೆಂಗಿನ ಹಾಲನ್ನು ಹಾಕ್ಕೊಂಡು ಪುನೊಮ್ಮೆ ಕೈ ಬಿಡದೆ ಹೀಗೆ ಸ್ವಲ್ಪ ತಿರುಗಿಸ್ಕೊಂಡು ಈಗ ಸ್ವಲ್ಪ ಒಣ ಕೊಬ್ಬರಿ ಬೇಕಿದ್ದರೆ, ಇದು ಆಪ್ಷನಲ್. ಒಣ ಕೊಬ್ಬರಿಯನ್ನು ನೀವು ಮೊದಲೇ ತುರಿದಿಟ್ಕೊಂಡ್ರೆ ಸಾಕ್ತದೆ, ಅಥವಾ ನೋಡಿ ಹೀಗೆ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ಹಾಕ್ಕೊಂಡ್ರೆ ಆಯ್ತು. ನೋಡಿ, ಒಣ ಕೊಬ್ಬರಿಯನ್ನು ಸ್ವಲ್ಪ ಒಂದು ಚಮಚದಷ್ಟು ಹಾಕಿದರೆ ಆಯ್ತು, ರೆಡಿ ಆಯ್ತು. ಒಣ ಕೊಬ್ಬರಿ ಸಹ ಒಂದು ಆರೋಗ್ಯಭರಿತ ಅಂಶವನ್ನು ಹೊಂದಿರುವಂಥದ್ದಲ್ಲ, ಹಾಗಾಗಿ ಇದೆ ತೆಂಗಿನ ಹಾಲು ಎಲ್ಲ ಸಸ್ಯಜನ್ಯದಲ್ಲೇ ಮಾಡುವಂಥದ್ದಿದು. ಬೇಕಿದ್ದರೆ ನೀವು, ನಾನು ಹೇಳಿದಲ್ಲ, ನಿಮ್ಮ ಹತ್ರ ನಿಮಗೆ ಕಷ್ಟ ಆಗೋದಾದರೆ ತೆಂಗಿನ ಹಾಲು ತೆಗಿಲಿಕ್ಕೆ, ಮತ್ತು ತೆಂಗಿನ ಹಾಲಲ್ಲಿ ತೆಗೆದು ಮಾಡಿದರೆ ಬಹಳ ಉತ್ತಮ. ನೋಡಿ, ಹೀಗೆ ಒಂದು ಕುದಿ ನೋಡಿ ಇದು ಉಕ್ಕಿ ಬರುವ ಹಾಗೆ ಆಗುವಾಗ ಇದನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಆರೋಗ್ಯಭರಿತವಾದ ಹಾಗೂ ದೇಹಕ್ಕೆ ಇದು ಸ್ವಲ್ಪ ಹೀಟ್ ಅಂಶವನ್ನು ಹೊಂದಿರೋದ್ರಿಂದ ನಾವು ತೆಂಗಿನ ಹಾಲು ಹಾಕಬೇಕು, ತೆಂಗಿನ ತುರಿ ಹಾಕಬೇಕಂದ್ರೆ ಡ್ರೈ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಆಗ ಒಳ್ಳೆ ದೇಹಕ್ಕೆ ತಂಪನ್ನು ಸಹ ಅದು ಮಾಡಿಕೊಳ್ತದೆ. ಉದ್ದಿನ ಕಾಳು ಸ್ವಲ್ಪ ಹೀಟು, ಹಾಗಾಗಿ ಸೆಕೆಗಾಲದಲ್ಲಿ ಇದನ್ನು ಹೆಚ್ಚು ಕುಡಿಬಾರ್ದು. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಆದಷ್ಟು ಕುಡಿದ್ರೆ ಬಹಳ ಉತ್ತಮ. ನೋಡಿ, ಆರೋಗ್ಯಭರಿತವಾದ ಕಾಣ್ಬೋದು ನಿಮಗೆ. ಏನಿಲ್ಲ, ಸಿಂಪಲ್. ಈ ಪೌಡರ್ ಒಂದು ಇದ್ದರೆ ಸಾಕು. ನೋಡಿ, ಹೀಗೆ ಪೌಡರ್ ಇದನ್ನು ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಹೊರಗೆ ಇಟ್ಟರೆ ಸಹ ಎಷ್ಟು ಒಂದು 3 ತಿಂಗಳ ತನಕ ಏನು ಹಾಳೇ ಆಗೋದಿಲ್ಲ. ಬೇಕಿದ್ದರೆ ಫ್ರಿಜ್ಜಿನೊಳಗೆ ಸಹ ಇಟ್ಕೊಳ್ಬೋದು, ಬಟ್ ಹೆಚ್ಚು ಮಾಡ್ಕೊಳ್ಬೇಡಿ. ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ಒಂದೊಂದು ತಿಂಗಳಿಗೆ ಆಗುವಷ್ಟು ಮಾಡಿಕೊಂಡು ಇಟ್ಟರೆ ಬಹಳ ಉತ್ತಮ. ಸಂಜೆ ಹೊತ್ತಲ್ಲಿ ಸಹ ಇದನ್ನು ಕುಡಿದ್ರೆ ಇರ್ತಿದ್ದು. ಪಾಯಸದ ರೀತಿಯಲ್ಲಿ ಸಹ ಇದು ಸ್ವೀಟ್ಸ್ ಉಂಟು, ಆರೋಗ್ಯಕ್ಕೆ ಸಹ ಬಹಳ ಉತ್ತಮ. ಒಮ್ಮೊಮ್ಮೆ ಯಾವ್ಯಾವ ಪಾಯಸ ಮಾಡೋದಕ್ಕಿಂತ ಇಂತಹ ಪಾಯಸ ಮಾಡಿದರೆ ಬಹಳ ಒಳ್ಳೆಯದಂತ ಹೇಳ್ತೇನೆ. ನೋಡಿ, 1 ಬೌಲ್ನಷ್ಟು ಅಥವಾ 1 ಲೋಟದಷ್ಟು ಕುಡಿದ್ರೆ ಸಾಕು. ಆರೋಗ್ಯಕ್ಕೆ ಉತ್ತಮವಾದ, ದೇಹಕ್ಕೆ ಬಲವನ್ನು ಕೊಡುವಂತಹ, ಬೆನ್ನು ನೋವು, ಸೊಂಟ ನೋವು, ಕಾಲಿನ ಗಂಟು ನೋವು ಇರುವವರು ಇದನ್ನು ಕುಡಿದ್ರೆ ಭಾರಿ ಉತ್ತಮ. ನಾವು ಯಾವತ್ತೂ ಇದನ್ನು ಮಾಡ್ತೇವೆ, ಹಾಗಾಗಿ ನಮಗೆ ಕಾಲು ನೋವು ಇದ್ದರೂ ಸಹ ಅದನ್ನು ತಡೆಯುವಂತಹ ಶಕ್ತಿ ಈ ಒಂದು ಪಾಯಸಕ್ಕೆ ಉಂಟಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.